ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಬನ್ನಿ, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇಷ್ಟೊಂದು ಜನ ಎಲ್ಲ ಕಾಣಿಸ್ತಿದ್ದಾರೆ ಅಂದ್ಕೊಂಡ್ರೆ, ಹೌದು, ಊರಿಂದ ಮಮ್ಮಿ, ಅಕ್ಕ, ಆಂಟಿ, ಅಕ್ಕನ ಮಕ್ಕಳು, ತಮ್ಮಂದರು ಮತ್ತು ಎಲ್ಲರೂ ಬಂದಿದ್ದರು. ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹೊರಗಡೆ ಬನ್ನೇರುಘಟ್ಟ ಪಾರ್ಕಿಗೆ, ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಸಡನ್ನಾಗಿ ಬಂದರು ಎಲ್ಲರೂ ಊರಿಂದ. ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಅವ್ರು ಬಂದರು ಅಂತೇಳಿ, ಮಮ್ಮಿ ನೀವು ಬರ್ರಿ ಅಂತ ಅಂದೆ. ಎಲ್ಲರೂ ಹೊರಗೆ ಹೋಗಿ ಅಡ್ಡಾಡ್ಲಿಕ್ಕೆ ಬರುತ್ತೆ, ಮತ್ತು ಇಷ್ಟು ಜನ ಯಾವಾಗ ಸೇರ್ತೀವಿ ಅಂತ ಹೇಳಿ, ಅದಕ್ಕೆ ಬರ್ರಿ ಅಂತ ಹೇಳಿದ್ದೆ. ಎಲ್ಲರೂ ಬಂದಿದ್ದರು. ಅದಕ್ಕೋಸ್ಕರ ಬೆಳಗ್ಗೆ ಅವರು ಮನೆಗೆ ಬಂದಾಗಲೇ 8 ಆಗಿತ್ತು ಅನಿಸುತ್ತೆ. ಬಂದು ಫ್ರೆಶ್ ಅಪ್ ಎಲ್ಲ ಆದ ತಕ್ಷಣವೇ ನಾವು ಹೊರಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ಬೆಂಗಳೂರಿಗೆ ಬಂದಮೇಲೆ ಬಂದ್ವಿ, ರೆಸ್ಟ್ ಮಾಡಿದ್ವಿ ಅನ್ನೋ ಹಾಗಿರಲ್ವಲ್ಲ. ಮತ್ತು ಅವರು ಹಳ್ಳಿ ಹೋಗಬೇಕು ಊರಿಗೆ, ಹಾಗಂತ ಹೇಳಿ ಅದಕ್ಕೋಸ್ಕರನೇ ಅವತ್ತೇ ರೆಸ್ಟ್ ಮಾಡಲಿಲ್ಲ, ಪಾರ್ಕಿಗೆ ಬಂದುಬಿಟ್ವಿ. ಇಲ್ಲಿ ನೋಡಿ, ಬಂದಿದ್ದೀವಿ ಬನ್ನೇರುಘಟ್ಟ ಪಾರ್ಕಿಗೆ. ಬನ್ನಿ ಒಳಗೆ ಹೋಗೋಣ, ಏನೆಲ್ಲ ಇದೆ, ಹೇಗಿದೆ ಅಂತ ನೋಡಿ ಬರೋಣ. ಒಳಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸ್ ಫೀಸ್ ಇತ್ತು. ನಮ್ಮ ಮನೆಯವ್ರು ಹೋಗಿ ಟಿಕೆಟ್ ತೆಗೆಸ್ಕೊಂಡು ಬಂದು ಆಲ್ರೆಡಿ ನಾವು ಬರೋಷ್ಟೊತ್ತಿಗೆ 1:30 ಆಗಿತ್ತು. ಬೆಳಗ್ಗೆ ಟಿಫಿನ್ ತಿಂದಿದ್ವಿ, ದೋಸೆ ಮಾಡಿದ್ದೆ. ಬೇಗ ಟಿಫಿನ್ ತಿನ್ಕೊಂಡು ಸ್ನಾನ ಮಾಡಿಕೊಂಡು ಬರೋಷ್ಟೊತ್ತಿಗೆ ಮತ್ತೆ ಹಸಿವಾಗ್ಬಿಟ್ಟಿತ್ತು. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಒಂದೊಂದೇ ಎಲ್ಲನೂ ಪ್ರಾಣಿಗಳನ್ನೆಲ್ಲ ನೋಡ್ಕೊತ ಹೋಗ್ತಾ ಇದ್ದೀವಿ. ಬಾರ ಎಲ್ಲರೂ ಸ್ನ್ಯಾಕ್ಸ್ ತಗೊಂಡು ತಿನ್ಕೊಂತ ಹೋಗ್ತಾ ಇದ್ವಿ. ಎಂಟ್ರೆನ್ಸಿಂದ ಇವಾಗ ಒಳಗೆ ಬಂದ್ವಿ. ಒಳಗೆ ಬಂದಮೇಲೆ ಈಗ ಒಂದೊಂದಾಗೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊತ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಈ ಕಿವಿ ಏನಕ್ಕೆ ಹಚ್ಚಿದ್ದಾರೆ ಅಂದರೆ, ಬಸ್ಸಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಕ್ಯೂ ಹಚ್ಚಿ ಟೋಕನ್ ತೊಗೊಳ್ತಾ ಇದ್ದಾರೆ. ನಾವು ಸಫಾರಿ ಏನೂ ಹೋಗಲ್ಲ, ಹಾಗೆ ಸುಮ್ಮನೆ ನೋಡಿಕೊಂಡು ಬರ್ತೀವಿ. ಇಲ್ಲಿಂದ ಇವಾಗ ಒಂದೊಂದೇ ಪ್ರಾಣಿಗಳ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಯಾವೆಲ್ಲ ಪ್ರಾಣಿ ಪಕ್ಷಿಗಳಿದಾವೆ ಅಂತ ನೋಡ್ಕೊಂಬರೋಣ. ಏನಿದು? ಅಂದ್ರೆ ಫೋಟೋ ಚಲೋ, ಕ್ಯಾಮ್ರಾ ಯಾರು ಚಲೋ ಐತೆ. ಅದೊಂದು ಡೈನೋಸರ್.
ಡೈನೋಸರ್ ಇಲ್ದಿದ್ದಕ್ಕೆ ಡೈನೋಸರ್ ಸ್ಟ್ಯಾಚ್ಯೂ ತಂದಾರ. ಅದು ಕಾಣಲ್ದ ಅಷ್ಟು ದೊಡ್ಡದು. ಅದೇ ಜೀವಂತ ಇದ್ದಿದ್ದು ಇಲ್ಲಲ್ಲ, ಅದಕ್ಕೆ ಸ್ಟ್ಯಾಚ್ಯೂ ತಂದಿಟ್ಟಾರ ಅಂದಿದ್ದು. ಸುಮ್ಮನೆ ಕ್ಲಿಯರ್ ಬಂದ, ಸುಮ್ಮನೆ ಬಿಟ್ರೆ ಯಾರು ಕ್ಲಿಯರ್ ಬಂದಿಲ್ಲ. ಎಲ್ಲಿ ದೊಡ್ಡಮ್ಮ ಕಾಣಿಸ್ತದ ಹುಲಿ? ಅಲ್ಲಿ ಪಾಚಿ ಮಾಡೈತೆ ನೋಡಿ, ಇಲ್ಲಿ ಅಲ್ಲಿ ಪಾಚಿ ಮಾಡಿ. ಓ, ಮಲಗೋ ಟೈಮ್ ಅನ್ಸುತ್ತೆ ಅದು. ಅಮ್ಮ ಅದ್ರ ಮನೆ ಏನಾದ್ರು ಹತ್ರ ಕಾಣ್ತದೆ ಬಾಲಿ. ಹ್ಞೂ, ನಾಯಿ ಮರಿ ನೋಡೋದು. ಇಲ್ಲಿಂದ ಕರೆಕ್ಟ್ ಕಾಣ್ತೈತೆ ನೋಡಿ. ನಮಗ್ ಕಾಣ್ತೈತೆ, ಕ್ಯಾಮ್ರಾದಾಗ ಕಾಣಲ್ಲ. ಎಲ್ಲ ಹಚ್ಚಿಟ್ಕೊಂತು ಬಂತು ನೋಡಿ. ಇಲ್ಲಿ 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 ಹದಿನೈದು ಹುಟ್ಟಿ ಬರೋ ಮುಂಚೆ ಬಗ್ಲ ಬರ್ತಾವ್ದಿ ನಾವು. ಅಲ್ಲಿ ಮನೆ ಐತೆ ನೋಡು, ಅಲ್ಲಿ ಮನೆ ಹತ್ರ ಐತೆ ನೋಡು. ಅದು ಅಲ್ಲಿ ಪಕ್ಕ ಐತೆ ನೋಡ್ರಿ. ದೊಡ್ಡದೈತ್ರಿ. गीदड़ क्या नाम है? सब तो सोते हैं यार, क्या अब बोलो वो लास्ट में देखो। ओ ये है ना।
ಇವು ಗುಳ್ಳೆನರಿ ಬರ್ತಾ ದಾರಿಯಲ್ಲಿ ಮಿಡಲಲ್ಲಿ ಬೋಟಿಂಗ್ ಇತ್ತು. ಬೋಟಿಂಗ್ ಹೋಗೋಣ ಅಂತ ಹೇಳಿ ಬೋಟಿಂಗ್ ಬಂದಿದ್ದೀವಿ. ಬಂದು ಎಲ್ಲರೂ ಹೋಗಲಿಲ್ಲ. ಮಮ್ಮಿ ಮತ್ತು ಆಂಟಿಯರೆಲ್ಲ ಹಾಗೆ ಕೂತಿದ್ರು. ನಮ್ಮ ಮನೆಯವರು ಸಹ ಬರಲಿಲ್ಲ. ನಾನು, ಮಕ್ಕಳು, ಅಕ್ಕ ಎಲ್ಲರೂ ಹೋಗಿದ್ವಿ ಬೋಟಿಂಗು. ತಿರ್ಕತ್ತಾನ ಅಯ್ಯಪ್ಪ. ನಿಂದೆಲ್ಲ ಹುಡುಗ ಹುಡುಗಿಗೆ ಬಂದದ್ದು ನಡದ್ದು ಸ್ವಲ್ಪ ಕೂಡ ಧೈರ್ಯ ಇಲ್ಲ. ನಾನು ಧೈರ್ಯ ಕಾಲಿಗೆ ಹಾಕಿ ಇಡುವಲ್ಲ. ಮಳೆಯಲ್ಲಿ ಬೋಟಿಂಗ್. ಅಕ್ಕ ಕ್ಯಾಮ್ರಾದ ಮೇಲೆ ನೀರು ಬಿಡೋದಕ್ಕೆ ಹೆಂಗೆ ಕಾಣ್ತೈತೆ ಅದು. ಮಸ್ತ್ ಮಸ್ತ್ ವಿಡಿಯೋ ಮಾಡಕ್ಕ ಹಾಂ ವಿಡಿಯೋನೇ ಬರೀ ಫ್ರಂಟ್ ಆಗ್ತಾಯಿತ್ತು. ಮ್ಯಾಲೆ ಹಿಡ್ಕೊಂಡು ಮಾಡವ. ಏನಾಗಲ್ಲ ಸಲ ಮಳೆ ಹನಿ ಬಿಡಾತೈತ ಅದು ಬಿಡಾತೈತ ಗೊತ್ತಿಲ್ಲ ನಮಗೂ. ಹಂಗಪ್ಪ ರಂಗಪ್ಪ ಅಲ್ಲಿಂದ ನೋಡಬೇಕಾದ್ರೆ ಎಷ್ಟು ಅಗ್ಲಿ ಬೀಳಾಕತ್ತೈತಿ ಅನಿಸ್ತೈತಿ. ಹತ್ರ ಬರ್ತೀವಿ ಇಲ್ಲ ಅಲ್ಲೇ ಬೀಳಾಕತ್ತೈತಿ ಅನ್ಸಲ್ಲ. ಅಲ್ಲಿ ಹೆಂಗೆ ಕುಂತು ನೋಡತ್ತಾರ ನೋಡ. ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಬೋಟಿಂಗ್ ಮಿಡಲಲ್ಲಿದೆ. ಆ ಕಡೆ ಪ್ರಾಣಿಗಳು ಮತ್ತು ಈ ಕಡೆ ಪ್ರಾಣಿಗಳು. ಮಿಡಲಲ್ಲಿ ಬೋಟಿಂಗ್ ಇದೆ. ಸ್ವಲ್ಪ ಪ್ರಾಣಿಗಳು ಮುಗಿಸ್ಕೊಂಡು ಬಂದು ಮತ್ತೆ ಬೋಟಿಂಗ್ ಮಾಡಿಕೊಂಡು ಮತ್ತೆ ಇಲ್ಲಿ ಪ್ರಾಣಿಗಳನ್ನ ನೋಡ್ಕೊತ ಹೋಗ್ಬೋದು. ಬಗೆನಾಯ್ತಾ ಮೊಬೈಲ್ ಹುಷಾರು ಇತ್ತಲೇ ಫೋಟೋ ನಾನು ಮಾಡೀನಿ.
ಹೆಂಗ್ ನೋಡ್ತೈತೆ ನೋಡೋದು. ಊಟ ಕೊಡಕ್ಕೆ ಕರ್ಕೊಂಡು अरे गार्ड दो ना गार्ड Sometimes when they are not aware from backside, somebody comes and immediately they don't give time to attack. ಹಿಂದೆ ಅದಾರಲ್ಲ ಲವ್ ಬರ್ಡ್ಸ್. ವೈಟ್ ಪಿಕಾಕ್ ಎಷ್ಟು ಚೆನ್ನಾಗೈತೆ ನೋಡಿ. ವೈಟ್ ಪಿಕಾಕ್ ಬನ್ನೇರುಘಟ್ಟದಲ್ಲಿ ಎಲ್ಲಾನು ನೋಡಿಕೊಂಡು ಪಕ್ಷಿಗಳು ನೋಡಿ ಬನ್ನೇರುಘಟ್ಟ ಪಾರ್ಕ್ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಫುಲ್ ಮಳೆ ಜೋರಿತ್ತು ಆವಾಗ, ಹಾಗಾಗಿ ವಿಡಿಯೋ ಮಾಡಲಿಲ್ಲ ನಾನು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ ನೋಡಿ, ಮಲ್ಕೊಂಡಿದ್ದಾರೆ. ಫುಲ್ ದೊಡ್ಡ ಪಾರ್ಕ್ ಅಲ್ವಾ, ನಡೆದಾಡಿ ಬಂದು ಸ್ವಲ್ಪ ಕಾಲು ನೋವ್ತಾ ಇತ್ತು, ಅದಕ್ಕೋಸ್ಕರ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ದಾರೆ. ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಸಾಯಂಕಾಲ ಬರುವಾಗ ಅಲ್ಲೇ ಟೀ ಕುಡ್ಕೊಂಡು ಬಂದಿದ್ವಿ. ಮನೆಗೆ ಬಂದಮೇಲೆ ಇವಾಗ ನೈಟ್ಗೆ ಸ್ವಲ್ಪ ಅಡುಗೆ ಮಾಡಬೇಕು ಅಂಥೇಳಿ ಶೇಂಗಾ ಸಾರು ಮತ್ತು ಅನ್ನ ಮತ್ತು ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲನೂ
ಎಲ್ಲರೂ ಸೇರಿ ಒಬ್ಬೊಬ್ಬರು ಒಂದೊಂದು ಅಡುಗೆ ಮಾಡಿದ್ವಿ. ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮಲಗಿದ್ರಾಯ್ತು ಅಂತ ಹೇಳಿ ಎಲ್ಲನೂ ಪಟ ಒಬ್ಬೊಬ್ಬರೇ ಒಂದೊಂದೇ ಅಡುಗೆ ಕೆಲಸ ಎಲ್ಲ ಹಂಚ್ಕೊಂಡು ಮುಗಿಸ್ಕೊಂಡ್ವಿ. ಯಾಕೆಂದರೆ ಎಲ್ಲರೂ ಟಯರ್ಡ್ ಆಗಿದ್ದರು. ನೈಟೆಲ್ಲ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದು ಹೊರಗಡೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದು ಅನ್ನೋಷ್ಟೊತ್ತಿಗೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಮುಗಿಸ್ಕೊಂಡು ಊಟ ಮಾಡಿ ಮಲಗೋಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗೋಗಿತ್ತು. ಅದಕ್ಕೋಸ್ಕರ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮುದ್ದೆ ಎಲ್ಲ ರೆಡಿಯಾಗಿದೆ, ಇನ್ನು ಊಟಕ್ಕೆ ಬಡಿಸ್ತಾ ಇದ್ದೀವಿ. ಮುದ್ದೆ ತಟ್ಟಿದ ತಕ್ಷಣ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಸರಿ ಫ್ರೆಂಡ್ಸ್, ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಆಮೇಲೆ ಬೆಳಗ್ಗೆ ಎದ್ದೇಳಂಗ ಆಗಿಲ್ಲ, ಸಾಕಾಗಿಬಿಡ್ತದೆ. ಅದಕ್ಕೆ ನಾನು ರೆಸ್ಟ್ ಮಾಡಿ ನಾಳೆ ಹುಡುಗರು ಸಾರು ಹಾಕಿ ಕೊಡ್ಲೆ. ಯಾವ ಹುಡುಗರು ಯೋಗೇಶ್ ಯಾಕೆಲ್ಲ